ವಿಧಾನಸೌಧನೇ ಮುಟ್ಟಿಸ್ಬಿಡ್ತೀವಿ. ರೈತರು ಅಂದರೆ ಏನು ತಿಳ್ಕೊಂಡಿದ್ದಾರೆ? ರೈತರು ಇವತ್ತು ಕ್ವಶನ್ ಮಾಡೋದು ಕಲ್ತಿದ್ದಾರೆ, ಹೋರಾಟ ಮಾಡೋದು ಕಲ್ತಿದ್ದಾರೆ, ಎದಪಟ್ಟಿ ಇಟ್ಕೊಂಡು ಕೇಳ್ತಾ ಇದ್ದಾರೆ, ಬಾರ್ಗೋಲ್ ಕೈಗೆ ತಗೊಂಡಿದ್ದಾರೆ, ಪೊರಕೆಗಳನ್ನ ತಾಯಿಂದ್ರ ಕೈಗೆ ತಗೊಂಡಿದ್ದಾರೆ. ನಿಮ್ಗೆ ಎತ್ತಿ ಹೇಳ್ತಾ ಇದ್ದೀವಿ, ಏನು ನಮ್ಮ ನೀರನ್ನು ನಮ್ಮ ದುಡ್ಡನ್ನು ನಮಗೆ ಸರಿಯಾದ ಪ್ರಮಾಣದಲ್ಲಿ ಎಲ್ಲಿ ತೊಂದರೆ ಆಗಿದೆ ಹರಿಸ್ಬೇಕು, ಅದಕ್ಕೋಸ್ಕರ MLAಗಳು ಮಾಡೋದು ಹೊರತು ನಿಮ್ಮ ಹೆಂಡತಿ ಮಕ್ಕಳು ದಪ್ಪ ಮಾಡೋಕ್ಕೆಲ್ಲ ನಾವು MLA ಮಾಡೋದು. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಈ ಭಾಗದ MLA ಸರ್ಕಾರದ ಮೇಲೆ ಒತ್ತಡ ತಂದು ಕೆಲಸ ಮಾಡಬೇಕು ಹೊರತು ಕೆಲಸ ಮಾಡಿಸೋದು ಹೆಂಗೆ ನನಗೆ ಗೊತ್ತು. ಕಾನೂನನ್ನ ಕೈ ತಗೊಳ್ಳೋಕ್ಕಿಂತ ಮುಂಚೆ MLA ಉಳ್ಕೊಳ್ಬೇಕು. ನಿಮಗೆ ಗೌರವ ಇದೆ, ನಾನು ಅನ್ನ ತಿಂತೀನಿ. ಇದುವರೆಗೆ ನಾವು ತಿಳ್ಕೊಂಡಿರೋದು ಸರ್ಕಾರ ನೀವು ಅನ್ನ ತಿಂತಿದ್ದಾರೆ ಅಂತ. ನಾ ಅನ್ನ ತಿನ್ನಲ್ಲ, ಬೇರೆ ತಿಂತಾನೆ, ನಾವು ತಿನ್ಸೋದು ಕಲಿಸ್ತೀವಿ. ಹಾಗಾಗಿ ಎಲ್ಲರೂ ಇವತ್ತು ಸಂಘಟಿತರಾಗಿದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ. ಬೃಹತ್ ಮಹಿಳೆಯರು ಎಲ್ಲ ನಮ್ಮ ಯಾವುದೇ ಜಾತ್ಯತೀತೆ ಧರ್ಮಾತೀತ ಎಲ್ಲರೂ ಹೋರಾಟಗಾರರು ಇವತ್ತು ಎದ್ದು ಬೀದಿಗೆ ಬಂದಿದ್ದಾರೆ. ಹಾಗಾಗಿ ನಿಮಗೆ ಉಳ್ಗಾಲ ಇಲ್ಲ. ತಕ್ಷಣ ಈ ಭಾಗದ MLA MP ಗಳು ಮತ್ತು ಉಸ್ತುವಾರಿ ಸಚಿವಗಳು ಜವಾಬ್ದಾರಿನ ಅರಿತು ನಾನು ರೈತರ ಅನ್ನ ತಿಂತೀನಿ ಅಂತ ಹೇಳಿ ಈ ಭಾಗದ ಜನಗಳು ಏನು ಕೇಳ್ತಾರೆ, ನೀರು ಕೇಳ್ತಾ ಇದ್ದಾರೆ ಅಷ್ಟೇ. ಇನ್ನೇನು ನಿಮ್ಮ ಅಪ್ಪನ ಮನೆ ಸೊತ್ತನ್ನ ನಾವು ಕೇಳಲ್ಲ. ಪ್ರಕೃತಿ ದತ್ತವಾಗಿ ಬಂದ ನಮ್ಮ ಹಕ್ಕು ಡಿಮ್ಯಾಂಡ್ಸು ಸಂವಿಧಾನವಾಗಿ ಏನು ಹಕ್ಕಿದೆ ಆ ಹಕ್ಕನ್ನು ಕೇಳ್ತದೆ. ನಿಮಗೆ ನಿಜವಾಗ್ಲೂ ಯೋಗ್ಯತೆ ಇಲ್ಲ. ಯಾಕೆಂದರೆ ಇಷ್ಟು ಜನ ಬೀದಿಗೆ ಬಂದರೂ ಇನ್ನೂ ನಮಗೆ ಮೀಸೆ ಮಣ್ಣಾಗಿಲ್ಲ ಅನ್ಕೋತೀರ. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಹಾಗಾಗಿ ಉಳಿಸ್ಕೊಳ್ಳಿ ಅದನ್ನ. ಮುಂದಿನ ದಿನ ದೊಡ್ಡ ಹೋರಾಟನ ನಮ್ಮ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಈ ಒಂದು ಹೊಳಲ್ಕೆರೆ ತಾಲೂಕಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಯಾವುದೇ ಹೋರಾಟಕ್ಕೆ ನಾವು ರೆಡಿ ಇರ್ತೀವಿ. ಹಾಗಾಗಿ ಹಂತವಾಗಿ ಹೋರಾಟ ಪ್ರಾರಂಭ ಆಗುತ್ತೆ. ಹಾಗಾಗಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಈ ಒಂದು ಯೋಜನೆಗಳನ್ನ ಜಾರಿ ತರಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.